ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಿಮ್ ಬೇರೆ ಓಪನ್ ಮಾಡೋಣ ಅನ್ಕಂತಿದ್ದೆ, ಅದು ಆಯ್ತಿರ್ಲಿಲ್ಲ. ಆದ್ರೆ ಇವಾಗ ಜಿಮ್ ಓಪನ್ ಆಯ್ತೈತೆ ಹಂಗ ಅನ್ಬಿಟ್ಟು ಇವಾಗ ಜಿಮ್ ಓಪನ್ ಆಯ್ತೈತೆ ಅನ್ಬಿಟ್ಟು ನಾನು ಹಿಂಗೆ ಇದನ್ನೆಲ್ಲ ಹೇಳ್ತಿಲ್ಲ. ಆದ್ರೆ ಇವತ್ತು ನೀನು ಇನ್ನೊಂದ್ಕಿಂತ ನಿನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡಲ್ಲ, ಖುಷಿ ಆಗೋಯ್ತು. ಒಪ್ಕೊಳ್ದೆ ಇರಕ್ಕಾಯ್ತದ? ಇವತ್ತಿನ ತನಕ ನಿನ್ನ ಸತಾಯಿಸ್ಬಿಟ್ಟಿದ್ದೀನಿ. ನಾನು ಕ್ಷಮಿಸ್ಬಿಡು ಪಿಂಕಿ ಬೇಬಿ. ಏ ಸೀನಾ, ನೀನು ನನ್ನ ಮದುವೆ ಆಗೋ ಹುಡುಗ, ಈ ಥರ ಎಲ್ಲ ಸಾರಿ ಕೇಳಬಾರ್ದು. ಕೊನೆಗೂ ನಾನು ಅನ್ಕೊಂಡಂಗೆ ತೆಳ್ಳಗೆ ಬೆಳ್ಳಗೆ ಇರೋ ಸೊಸೆನೇ ನಮ್ಮ ಮನೆಗೆ ಬಂದ್ಲು. ಅದೇಟ್ ದೇವ್ರಿಗೆ ಅರ್ಕೆ ಹೊತ್ತಿದ್ನೋ ಅಷ್ಟನ್ನು ತೀರ್ಸ್ಬಿಡ್ತೀನಿ. ಅಲ್ಲ, ನಾನು ನೋಡಕ್ ಚೆನ್ನಾಗಿಲ್ವಾ? ಅಣ್ಣ ಯಾಕೆ ನನ್ನ ದೇವತೆ ಅಂತಂತಾನೆ? ಅದಕ್ಕೆ ನೋಡಿದ್ರೆ ನೀನು ಗುಂಡಿಗೆ ಚೆನ್ನಾಗಿದ್ಯಾ ಅಂತ ಅಂತಾರೆ. ಹಾಗಾದ್ರೆ ಅಣ್ಣ ಹೇಳಿದ್ದಲ್ಲ ಸುಳ್ಳ? ಅಯ್ಯೋ, ಅದಕ್ಕೆ ಯಾಕೆ ಇಲ್ಲದಿರೋ ಸತ್ಯ ಎಲ್ಲ ಹೇಳ್ತಾರೆ? ಅಯ್ಯೋ, ನಾನು ಹಿಂಗಿರೋದು ನನ್ನ ತಪ್ಪ ಅಲ್ಲ. ನಾನೇನು ಬೇಕು ಬೇಕು ಅಂತ ಆಸೆ ಪಟ್ಟಪ್ಪ ಆಗ್ತೀನ? ನಾನು ಹುಟ್ಟಿಂದಲೇ ಹಿಂಗಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಏನೇನೋ ಕನ್ಸೆಲ್ಲ ಕಟ್ಕೊಂಡು ಅಡ್ಗೆ ಎಲ್ಲ ಮಾಡ್ಕೊಂಡ್ಬಂದೆ. ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ. ಏನೋ ಒತ್ತಾಯದ ಮದ್ವೆ, ಇವತ್ತೆಲ್ಲ ನಾಳೆ ಒಪ್ಕೋತಾರೆ. ನಾನು ಎಲ್ಲ ತರ ಖುಷಿಯಾಗೇನೆ ಸಂಸಾರ ಮಾಡ್ಬೋದು ಅಂತ ಅನ್ಕೊಂಡೆ. ಎಲ್ಲ ಸುಳ್ಳಾಗೋಯ್ತು. ಮಾವ ನೋಡಿದ್ರೆ ಕಂದ ತಾಯಿ ನಮ್ಮನೆ ದೇವತೆ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಸೀನಾ ಒಂದಾಗ್ಬೇಕು ಅಂತ ಅದು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅವ್ರ ಪ್ರಯತ್ನ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೊರಟೋಯ್ತು. ರಶ್ಮಿ, ನೀನ್ ಚಂದಾಗಿರ್ಬೇಕು. ನೀನು ಗಂಡನ ಮನೆಗೆ ಹೋದ್ರೆ ಖುಷಿಯಾಗಿರ್ತೀಯ. ನಮ್ ಸೀನಾ ನೋಡು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ಬೆಳಗ್ಗೆ ಕಣ್ಬಿಟ್ರೆ ರಶ್ಮಿ, ಕಣ್ ಮುಚ್ಚಿದ್ರೆ ರಶ್ಮಿ ಅಂತಾನೆ ಅಂತ ಅಣ್ಣ. ಅದಕ್ಕೆ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ರು. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಯ್ಯೋ ಅದೆಷ್ಟು ನೊಂದ್ಕೋತಾರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.